ಓಕೆ, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಜೊತೆ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಪ್ರೊಫೆಷನಲ್ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು ಡೇಟಾ ಅನಾಲಿಟಿಕ್ಸ್ ಜರ್ನಿ ಮತ್ತೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಮತ್ತೆ ಮೇನ್ ಆಗಿ ಯಾರು ಡೇಟಾ ಅನಾಲಿಟಿಕ್ಸ್ ಈ ಒಂದು ಇಂಡಸ್ಟ್ರಿಗೆ ಬರ್ಬೇಕಂತಿದ್ದಾರೆ, ಯಾರು ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಕ್ಯಾರಿಯರ್ ನ ಬಿಲ್ಡ್ ಮಾಡ್ಬೇಕಂತ ನೋಡ್ತಾ ಇದ್ದಾರೆ. ಸೊ ಅವ್ರಿಗೊಂದು ಪ್ರಾಪರ್ ಆದ ಒಂದು ಗೈಡೆನ್ಸ್ ಅನ್ನು ಪ್ರೊವೈಡ್ ಮಾಡ್ಲಿಕ್ಕಿದ್ದಾರೆ. ಸೊ ಇವರು ರಂಜಿತಾ ಎ ಅಂತ. ಸೊ ಇವರು ಇವಾಗ ಕರೆಂಟ್ಲಿ ಶಿವಮೊಗ್ಗದಲ್ಲಿದ್ದಾರೆ. ಸೊ ಇವ್ರದ್ದು ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಅರೌಂಡ್ 9 years. ಸೊ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಇವರು ಒಂದು 5 ವರ್ಷ ವರ್ಕ್ ಮಾಡಿದ್ದಾರೆ. ಸೊ ಕಂಪನೀಸ್ಗಳು ಲೈಕ್ ಫಿಡೆಲಿಟಿ ನ್ಯಾಷನಲ್ ಫಿನಾನ್ಸ್, ಇನ್ಫೋಸಿಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಅಮೆರಿಕನ್ ಇಂಡಿಯಾ, ಆಮೇಲೆ ಮಿಸ್ಟರ್ ಕೂಪರ್ ಪ್ರೈವೇಟ್ ಲಿಮಿಟೆಡ್ ಇಂತ ಕಂಪನೀಸ್ ಗಳಲ್ಲಿ ಇವರು ಆಸ್ ಅ ಡೇಟಾ ಅನಾಲಿಟಿಕ್ಸ್ ಆಗಿ ವರ್ಕ್ ಮಾಡಿದ್ದಾರೆ. ಹಲೋ ಮ್ಯಾಮ್. Hi sir. Good morning. Welcome to our channel Roots Institute. Thank you sir. Okay, ಮೇಡಮ್ ನಾನು ಅದೇ ಜಸ್ಟ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಿಮ್ಮ ಬಗ್ಗೆ. ಸೊ ನೀವು ಜಸ್ಟ್ ನಿಮ್ಮ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡಿ. Hi sir. So basically ನಾನು ಕರ್ನಾಟಕ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅವಳು. ಸೊ ನಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಎಲ್ಲ ನಾನು ಆಕ್ಚುಲಿ ಕಂಪ್ಲೀಟ್ ಮಾಡಿದ್ದು ಎಲ್ಲ ನಂದು ನೇಟಿವ್ ಅಲ್ಲೇ ಸಾಗರದಲ್ಲಿ. ಅಂಡ್ ಪ್ಲಸ್ ನಂದು BCom ಬ್ಯಾಕ್ ಗ್ರೌಂಡ್. ಸೊ ನಾನು ನಂದು ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಏನ್ ಮಾಡಿದೆ, ಜಾಬಿಗೆ ಟ್ರೈ ಮಾಡ್ತಿದ್ದೆ. ಸೊ ನನಗೆ ಬ್ಯಾಂಗ್ಳೂರಲ್ಲಿ ನಾನ್ IT US ಮಾರ್ಟ್ಗೇಜ್ ಪ್ರೊಸೆಸ್ ಅಲ್ಲಿ ನನಗೆ ಜಾಬ್ ಸಿಕ್ತು. ಸೊ ನಾನೇನ್ ಮಾಡಿದೆ, ಒಂದು 3-4 years ನಾನು ಅದರಲ್ಲೇ ಕಂಟಿನ್ಯೂ ಮಾಡಿದೆ. ಸೊ ಆಮೇಲೆ ನಂಗಲ್ಲಿ ಏನಾಗ್ತಿತ್ತು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ರೊಟೇಷನಲ್ ಶಿಫ್ಟ್ ಇರ್ತಿತ್ತು ನಂಗೆ. ಸೊ ನಾನು 3 ಶಿಫ್ಟ್ ಅಲ್ಲೂ ಮಾಡ್ಬೇಕಿತ್ತು, ಲೈಕ್ ಮಾರ್ನಿಂಗ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್ ಪ್ಲಸ್ ನೈಟ್ ಶಿಫ್ಟ್ 3 ಮಾಡ್ಬೇಕಿತ್ತು. ಸೊ ನಾನೊಂದು 3-4 years ಕಂಟಿನ್ಯೂಸ್ಲಿ ಮ್ಯಾನೇಜ್ ಮಾಡ್ಕೊಂಡು ಹೋದೆ. ಬಟ್ ನಂಗೆ ಆಮೇಲೆ 3-4 years ಮಾಡಿದ್ಮೇಲೆ ನನಗೆ ಸಡನ್ ಆಗಿ ಥಾಟ್ ಬಂತು, ಓಕೆ ಇದು ನನಗೆ ಸೂಟಬಲ್ ಫೀಲ್ಡ್ ಅಲ್ಲ, ಸೊ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ. ಸೊ ನನ್ಗೆ ಆಮೇಲೆ ನಾನು ಒಂದಷ್ಟು ರಿಸರ್ಚ್ ಮಾಡಿ, ಒಂದಷ್ಟು ನಂದು ಕೊಲೀಗ್ಸ್ ಎಲ್ಲರೂ ಇದೇ ತರ ನಾನ್ IT ಇಂದ IT ಮೂವ್ ಆದವ್ರು ಇದ್ರು. ಸೊ ನಾನು ಬೇಸಿಕಲಿ ಅವ್ರದ್ದು ಸಜೆಷನ್ ಎಲ್ಲ ತಗೊಂಡು ಯಾವ ತರ ವರ್ಕ್ ಆಗತ್ತೆ ಅಂಡ್ ಮೇಜರ್ ಆಗಿ ರೋಲ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ, ಸೊ ನಾನು ಇದನ್ನ ಮಾಡ್ಬೋದಾ ಅಂತೆಲ್ಲ ಸಜೆಷನ್ ತಗೊಂಡು ಮತ್ತೆ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಯೂಟ್ಯೂಬ್ ಅಲ್ಲಿ. ಅಂಡ್ ಪ್ಲಸ್ ಯಾರು ನಾನ್ IT ಇಂದ IT ಹೋದವ್ರದ್ದು ಎಲ್ಲ ನಮ್ಗೆ ಸಿಗತ್ತಲ್ಲ ಇನ್ಫಾರ್ಮೇಶನ್. ಸೊ ಆತರ ಎಲ್ಲ ಕಲೆಕ್ಟ್ ಮಾಡ್ಬಿಟ್ಟು ನಾನು ಡೇಟಾ ಅನಾಲಿಸ್ಟ್ ಕೋರ್ಸಿಗೆ ಸೇರ್ಕೊಂಡು 6 month ಕೋರ್ಸ್ ಕಂಪ್ಲೀಟ್ ಮಾಡಿದೆ ಸರ್ ಫಸ್ಟ್ ನಾನು. ಬಿಕಾಸ್ ನಾನು ಬೇಸಿಕಲಿ BCom ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಂಗೆ ಏನೂ ಐಡಿಯಾ ಇಲ್ಲ. ಸೊ ಕಂಪ್ಲೀಟ್ಲಿ ನನಗೆ IT ನಾಲೆಜ್ ಝೀರೋ ನಾಲೆಜ್, ಪ್ಲಸ್ ನನಗೆ ಇದ್ರದ್ದು ಫೀಲ್ಡ್ ಬಗ್ಗೆನೂ ನಂಗೆ ಏನೂ ಐಡಿಯಾ ಇರಲಿಲ್ಲ. ಸೊ ನಾನು ಅದಕ್ಕೋಸ್ಕರ ಕೋರ್ಸಿಗೆ ಜಾಯಿನ್ ಆಗಿ, ಸೊ 6 month ಕೋರ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಆಬ್ವಿಯಸ್ಲಿ ಸ್ಟ್ರಗಲ್ ಇದ್ದೇ ಇರುತ್ತೆ ಸರ್. ನನ್ನ ಜರ್ನಿ ಈಸಿ ಇತ್ತು ಅಂತ ನಾನು ಹೇಳಲ್ಲ, ಬಿಕಾಸ್ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿ ಒಂದು ಮಿನಿಮಮ್ ಅಂದ್ರೆ ಒಂದು 15 to 20 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಅದು ಏನಂದ್ರೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ ಆಗ್ತದೆ ಅಂದ್ರೆ ಫಸ್ಟ್ ರೌಂಡ್ ಕ್ಲಿಯರ್ ಆಗ್ತಿತ್ತು, ಬಟ್ ಬೇಸಿಕಲಿ ಸೆಕೆಂಡ್ ರೌಂಡ್ ಕ್ಲಿಯರ್ ಆಗ್ತಿರ್ಲಿಲ್ಲ, ಮ್ಯಾನೇಜರ್ ರೌಂಡ್. ಸೊ ನಾನು ಸ್ವಲ್ಪ ಓಕೆ ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಡ್ರಾಪ್ ಮಾಡೋಣ ಅಂತ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನನ್ನ ಮೈಂಡಿಗೆ ಬಂತು. ಬಟ್ ಸ್ಟಿಲ್ ನನ್ಗೆ ಇಲ್ಲ, ನಾನು ಏನೋ ಒಂದು ಮಾಡ್ಬೇಕು ಅಂತ ಹೊರಟಿದ್ದೀನಿ, ಏನಕ್ಕೆ ನಾನು ಇದನ್ನ ಡ್ರಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು 15 to 20 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ರು. ನಾನು ನಂದು ಅದನ್ನು ಚಾಲೆಂಜ್ ಆಗಿ ತಗೊಂಡು, ಸೊ ನಾನು ಆಮೇಲೆ ನೆಕ್ಸ್ಟ್ ಏನಾದ್ರು ಮಾಡ್ಲೇಬೇಕು, ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನಂದೇ ಓನ್ ಪ್ರಾಜೆಕ್ಟ್ ಗಳು ಮಾಡಿ ಪ್ರಾಕ್ಟೀಸ್ ಎಲ್ಲ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆಮೇಲೆ 15 to 20 ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ಮೇಲೆ ನಂಗೊಂದು ಸ್ಟಾರ್ಟ್ಅಪ್ ಕಂಪನೀಸ್ ಅಲ್ಲಿ ಒಳ್ಳೆ ಪೊಸಿಷನ್ಗೆ ಸಿಕ್ತು. ಅಂಡ್ ನಂಗೆ ಇನ್ನೊಂದು ಅಡ್ವಾಂಟೇಜ್ ಏನಾಯ್ತು ಅಂದ್ರೆ, ಸ್ಟಾರ್ಟ್ಅಪ್ ಕಂಪನೀಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ ತುಂಬಾ ಇರತ್ತಲ್ಲ ಸರ್, ಕಲಿಯೋಕ್ಕೂ ತುಂಬಾ ಇರತ್ತೆ. ಸೊ ನಂಗೆ ಅದು ಸ್ಟಾರ್ಟ್ಅಪ್ ಕಂಪನಿಲಿ ಜಾಯ್ನ್ ಆಗಿದ್ದು ನಂಗೆ ಸ್ವಲ್ಪ ಪಾಸಿಟಿವ್ ಆಯ್ತು, ಬಿಕಾಸ್ ನನ್ ಜಾಸ್ತಿ ಕಲಿಯೋಕ್ಕೂ ನಂಗೆ ಒಳ್ಳೆ ಪ್ಲಾಟ್ಫಾರ್ಮ್ ತರ ಸಿಕ್ತು. ಅಂಡ್ ಈಸಿ ಆಯ್ತು ನನ್ಗೆ ಅದನ್ನ ಗ್ರೋ ಮಾಡಕ್ಕೆ. ಸೊ ನಾನು 1 year ಸ್ಟಾರ್ಟ್ಅಪ್ ಕಂಪ್ನಿಲಿ ವರ್ಕ್ ಮಾಡಿ ಆಮೇಲೆ ಮತ್ತೆ ನಾನು ಚೇಂಜ್ ಮಾಡಿದೆ, ಬೇರೆ ಕಂಪ್ನಿ ಚೇಂಜ್ ಮಾಡಿದೆ. ನಂಗೆ ಒಳ್ಳೆ ಕಂಪ್ನಿಲೇ ಒಳ್ಳೆ ಪೊಸಿಷನ್ಗೆ ಸಿಕ್ತು. ನೆಕ್ಸ್ಟ್ ನಾನು ಆಮೇಲೆ ಮದುವೆ ಫಿಕ್ಸ್ ಆಗಿ ಇದಾಗ್ಬಿಟ್ಟು ನಾನು ಆಮೇಲೆ ಸ್ವಲ್ಪ ಇದ್ ಮಾಡಿ ಟ್ರೈನರ್ ಆಗಿ ಜಾಯ್ನ್ ಆದೆ. ಅಂಡ್ ಪ್ಲಸ್ ಫ್ರೀಲಾನ್ಸ್ ಪ್ರಾಜೆಕ್ಟ್ ಮಾಡ್ತೀನಿ ಅಂಡ್ ಪ್ಲಸ್ ಕಂಪ್ನಿಲೂ ವರ್ಕ್ ಮಾಡ್ತಿದ್ದೀನಿ ಸರ್. ಓಕೆ, ಸೊ ಕರೆಂಟ್ಲಿ ನೀವು ಲೈಕ್ ಫ್ರೀಲಾನ್ಸ್ ಪ್ರಾಜೆಕ್ಟ್ಸ್ ಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಹಾ ಸರ್, ಹೌದು, ಫ್ರೀಲಾನ್ಸ್ ಪ್ರಾಜೆಕ್ಟ್ ಅನ್ನು ಹ್ಯಾಂಡಲ್ ಮಾಡ್ತೀನಿ. ಅಂದ್ರೆ ಅದು ನನ್ಗೆ US ಬೇಸ್ಡ್ ಪ್ರಾಜೆಕ್ಟ್ ಗಳು ಸಿಗತ್ತೆ, ಪ್ಲಸ್ ಇಂಡಿಯಾ ಪ್ರಾಜೆಕ್ಟ್ ಗಳು ಸಿಗತ್ತೆ. ಸೊ ಎರಡನ್ನೂ ಹ್ಯಾಂಡಲ್ ಮಾಡ್ತೀನಿ ಸರ್.
ಓಕೆ ಓಕೆ ಹಾ. ಓಕೆ ಮೇಡಮ್. ಸೊ ಲೈಕ್ ಇವಾಗ ಯಾರು ಇವಾಗ ಜಸ್ಟ್ ಎನಿ ಬ್ಯಾಕ್ ಗ್ರೌಂಡ್ ಲೈಕ್ ಬಿಕಾಮ್ ಯಾವುದೇ ಬ್ಯಾಕ್ ಗ್ರೌಂಡ್ ಇಂದ ಬಂದವರು ಡೇಟಾ ಅನಲಿಟಿಕ್ಸ್ ಗೆ ಎಂಟರ್ ಆಗ್ಬೋದು. ಹೌದು ಸರ್. ಸೊ ನಾನು ಹೇಳಿದ್ನಲ್ಲ, ನಂದು ಬಿಕಾಮ್ ಬ್ಯಾಕ್ ಗ್ರೌಂಡ್, ನನ್ಗೆ ಝೀರೋ ನಾಲೆಜ್ ಇತ್ತು ನಾನು ಯಾವಾಗ ಕೋರ್ಸಿಗೆ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಾಗ. ಸೊ ಇದಕ್ಕೆ ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಮ್ಯಾಟರ್ ಆಗಲ್ಲ ಸರ್. ಫಸ್ಟ್ ಮೇನ್ ಥಿಂಗ್ ಬೇಕಾಗಿರೋದು ನಿಮ್ಗೆ ಹಾರ್ಡ್ ವರ್ಕ್ ಬೇಕೇ ಬೇಕು, 100% ಎಫರ್ಟ್ ಬೇಕೇ ಬೇಕು. ಅಂಡ್ ಪ್ಲಸ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ಸರ್. ಓಕೆ, ಈಗ ನಾನು ಒಂದಿನ ಸ್ಟಡಿ ಮಾಡಿದೆ, ಸೆಕೆಂಡ್ ದಿನ ನಂಗೆ ಏನೋ ಬಂತು, ಬೇರೆ ಕೆಲಸ ಬಂತು, ಅಲ್ವಾ ಫ್ರೆಂಡ್ಸ್ ಎಲ್ಲ ಔಟ್ ಸೈಡ್ ಹೋಗೋಣ ಅಂತ ಕರೀತಾರೆ. ಸೊ ನೀವು ಆ ತರ ನಿಮ್ದು ಇದಾಗ್ಬಿಟ್ರೆ ನಿಮ್ಗೆ ಇಂಟ್ರೆಸ್ಟ್ ಹೋಗೇ ಬಿಡುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ನೀವು ಏನೋ ನಿಮ್ದು ಗೋಲ್ ನ ಅಚೀವ್ ಮಾಡ್ಬೇಕು ಅಂತಿದ್ದಾಗ ಹಾರ್ಡ್ ವರ್ಕ್ ಪ್ಲಸ್ ಡೆಡಿಕೇಶನ್ ಬೇಕೇ ಬೇಕು ಸರ್. ಸೊ ನೀವು ಯಾವ್ದೇ ಬ್ಯಾಕ್ ಗ್ರೌಂಡ್ ಮ್ಯಾಟರ್ ಆಗಲ್ಲ, ನಿಮ್ದು ಹಾರ್ಡ್ ವರ್ಕ್, ನಿಮ್ದು ಎಫರ್ಟ್ ಇದ್ರೆ ಆಬ್ವಿಯಸ್ಲಿ ಹಾರ್ಡ್ ವರ್ಕ್ ವಿಲ್ ಪೇ ಒನ್ ಆರ್ ಅನದರ್ ಡೇ, ರೈಟ್? ಸೊ ಬೇಸಿಕಲಿ ನಿಮ್ಗೆ ಪಕ್ಕ ನಿಮ್ದು ಹಾರ್ಡ್ ವರ್ಕ್ ಇದೆ ಅಂದ್ರೆ ನಿಮ್ಗೆ ಒಳ್ಳೆ ಪೊಸಿಷನ್ ಅಂತೂ ಸಿಕ್ಕೇ ಸಿಗುತ್ತೆ. ಅಂಡ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಡೇಟಾ ಅನಲಿಸ್ಟ್ ಒಂಥರ ಟಾಪ್ ಪೊಸಿಷನ್ ಅಲ್ಲಿ ಇದೆ. ಸೊ ನೀವು ಯಾವುದೇ ಫೀಲ್ಡ್ ಅಲ್ಲಿ ಹೋದ್ರು ನಿಮ್ಗೆ ಅದು ಪ್ಲಸ್ ಪಾಯಿಂಟ್ ಆಗೇ ಆಗತ್ತೆ, ಮತ್ತೆ ಪೊಸಿಷನ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೇ ಒಂದು ಇವಾಗ ಕಾಲೇಜಿಗೆ ಹೋಗಿರ್ಬೋದು, ಹಾಸ್ಪಿಟಲ್ಗೆ ಹೋಗಿರ್ಬೋದು, ಎಲ್ಲಾ ಕಡೆನೂ ನಿಮ್ಗೆ ಡೇಟಾಸ್ ಇದ್ದೇ ಇರುತ್ತೆ. ಅಂಡ್ ಇವಾಗ ಎಲ್ಲ ಆ ತರ ಫೀಲ್ಡ್ ಗಳಲ್ಲೂ ನಿಮ್ಗೆ ಡೇಟಾ ಅನಲಿಸ್ಟ್ ಪೊಸಿಷನ್ ರೋಲ್ ಇದ್ದೇ ಇದೆ. ಸೊ ಅದ್ ನಿಮ್ಗೆ ಒಂಥರ ಅಡ್ವಾಂಟೇಜ್ ಸರ್. ಅಂಡ್ ಮತ್ತೆ ನಿಮ್ಗೆ ಇನ್ನೇನಂದ್ರೆ ನಿಮ್ಗೆ ನೆಕ್ಸ್ಟ್ ಅಪ್ಸ್ಕಿಲ್ ಮಾಡ್ಕೊಳ್ಳೋಕು ನಿಮ್ದು ಗ್ರೋ ಅಪ್ ಆಗಕ್ಕೂ ನಿಮ್ಗೆ ಡೇಟಾ ಸೈಂಟಿಸ್ಟ್ ಮತ್ತೆ ಡೇಟಾ ಇಂಜಿನಿಯರಿಂಗ್ ಕೋರ್ಸ್ ಗಳಿಗೆಲ್ಲ ಡೇಟಾ ಅನಲಿಸ್ಟ್ ಒಂಥರ ಪಿಲ್ಲರ್ ಇದ್ದಂಗೆ. ಸೊ ನಿಮ್ದು ಹೌದು ಸರ್, ಪ್ಲಾಟ್ಫಾರ್ಮ್, ಬೇಸಿಕ್ ಪ್ಲಾಟ್ಫಾರ್ಮ್. ಸೊ ನೀವೀಗ ನಿಮ್ದು ಪ್ಲಾಟ್ಫಾರ್ಮ್ ಅಥವಾ ನಿಮ್ದು ಫೌಂಡೇಶನ್ ಏನ್ ಸ್ಟ್ರಾಂಗ್ ಇದೆ, ಸೊ ನಿಮ್ ನೆಕ್ಸ್ಟ್ ಗ್ರೋ ಆಗಕ್ಕೆ ನಿಮ್ಗೆ ಈಸಿ ಆಗತ್ತೆ. ಅಪ್ಸ್ಕಿಲ್ ಎಲ್ಲರಿಗೂ ಅದು ಈಸಿ ಆಗತ್ತೆ. ಸೊ ಡೇಟಾ ಅನಲಿಸ್ಟ್ ಒಂಥರ ಬೇಸಿಕ್ ಪ್ಲಾಟ್ಫಾರ್ಮ್ ಇದ್ದಂಗೆ. ಸೊ ನಿಮ್ಗೆ ನೆಕ್ಸ್ಟ್ ಈಗ ಒಂದು 10 years ಅಥವಾ 20 years ಆದ್ರೂ ನಿಮ್ಗೆ ಡೇಟಾ ಅನಲಿಸ್ಟ್ ಪೊಸಿಷನ್ ಗ್ರೋ ಆಗ್ತಾನೆ ಹೋಗುತ್ತೆ ಹೊರತು ಅದು ಡೌನ್ ಆಗಲ್ಲ. ಸೊ ನಿಮ್ಗೆ ಏನು ಅದಕ್ಕೋಸ್ಕರ ನನ್ನ ಸಜೆಷನ್ ಏನು ಅಂದ್ರೆ, ಇವಾಗ ಯಾವ್ದೇ ಫೀಲ್ಡ್ ಅಲ್ಲಿ ಇದ್ರು ಅಥವಾ ನಾನ್ IT ಕಂಪ್ಲೀಟ್ ಝೀರೋ ನಾಲೆಜ್ ಇಂದಾನು ಅವರು ಡೇಟಾ ಸೈಂಟಿಸ್ಟ್, ಡೇಟಾ ಇಂಜಿನಿಯರಿಂಗ್ ಆಗ್ಬೋದು, ಡೇಟಾ ಅನಲಿಸ್ಟ್ ಇನ್ನ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಜಾಯಿನ್ ಆಗ್ಬಿಟ್ಟು ಅವರು ಈಸಿಯಾಗಿ ಇಂಟರ್ವ್ಯೂ ಒಂದು ಕ್ರ್ಯಾಕ್ ಮಾಡ್ಬೇಕು. ಸೊ ಅದು ಕಂಪ್ಲೀಟ್ ಆಗಿ ಅವ್ರ ಹ್ಯಾಂಡಲ್ ಇರೋದು. ಸೊ ಅದನ್ನೊಂದು ಕ್ರ್ಯಾಕ್ ಮಾಡ್ಕೊಂಡು ಒಂದ್ಸಲ ಎಂಟರ್ ಆಗ್ಬಿಟ್ರೆ ಸೊ ಅವ್ರಿಗೆ ಚಾನ್ಸ್ ತುಂಬಾ ಇದೆ, ಅಪರ್ಚುನಿಟಿ ತುಂಬಾ ಇದೆ, ಗ್ರೋತ್ ತುಂಬಾ ಇದೆ, ಪ್ಯಾಕೇಜ್ ವೈಸ್ ಒಳ್ಳೆ ಪ್ಯಾಕೇಜ್ ಇದೆ. ಸೊ ಆರಾಮ್ ಈಸಿಯಾಗಿ ಅವ್ರು ಡೇಟಾ ಸೈಂಟಿಸ್ಟ್ ಅಥವಾ ಡೇಟಾ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಮೂವ್ ಆಗ್ಬೋದು. ಓಕೆ ಓಕೆ ಮ್ಯಾಮ್. ಇವಾಗ ನೀವು ಅದೇ ಹೇಳಿದ್ರಿ, ಸೊ ಬರುವಂತ ಫ್ಯೂಚರ್ ಗಳಲ್ಲೂ ಡೇಟಾ ಅನಲಿಸ್ಟ್ ಗಳ ಒಂದು ಡಿಮ್ಯಾಂಡ್ ಇರುತ್ತೆ. ಈಗ ಯೂಶಲಿ ಡೇಟಾ ಅನಲಿಸ್ಟ್ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ, ಯೂಶಲಿ ಇದು ಡೀಲ್ಸ್ ವಿತ್ ಡೇಟಾ. ಸೊ ಯೂಶಲಿ ಡೇಟಾ ಅನಲಿಸ್ಟ್ ಮೇಜರ್ ಜಾಬ್ ರೋಲ್ ಏನ್ ಮಾಡ್ತಾರೆ? ಹಾ ಸರ್, ಆಕ್ಚುಲಿ ಮೇಜರ್ ಡೇಟಾ ಅನಲಿಸ್ಟ್ ಪೊಸಿಷನ್ ಹೇಗಿರತ್ತೆ ಅಂದ್ರೆ, ಒಂದು ಡಿಸಿಷನ್ ಮೇಕಿಂಗ್. ಸೊ ಯುನಿಕ್ ಐಡಿಯಾಸ್ ಗಳು ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಬಿಸ್ನೆಸ್ ಸೇಲ್ಸ್ ರಿಲೇಟೆಡ್ ಪ್ರಾಜೆಕ್ಟ್ ಅಂತ ಅನ್ಕೊಳ್ಳಿ. ಅವರು ಏನ್ ಮಾಡಿರ್ತಾರೆ, ಸ್ಟಾರ್ಟ್ಅಪ್ ಏನೋ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಅಡ್ವರ್ಟೈಸ್ಮೆಂಟ್ ಮತ್ತೆ ಅವ್ರ ಕೈಲಿ ಏನಾಗುತ್ತೆ, ಮಾರ್ಕೆಟಿಂಗ್ ಎಲ್ಲ ಮಾಡ್ತಾರೆ, ಬಟ್ ಸ್ಟಿಲ್ ಅವ್ರದ್ದು ಬಿಸ್ನೆಸ್ ಗ್ರೋ ಆಗ್ತಾ ಇರಲ್ಲ. ಅಂಡ್ ರೆವಿನ್ಯೂ ಇನ್ಕ್ರೀಸ್ ಆಗ್ತಿರಲ್ಲ, ಪ್ರಾಫಿಟ್ ಇಲ್ಲ, ಲಾಸ್ ಅಲ್ಲಿ ಇರ್ತಾರೆ. ಸೊ ಆ ತರದವರೆಲ್ಲ ಏನ್ ಮಾಡ್ತಾರೆ, ಡೇಟಾ ಅನಲಿಸ್ಟ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಸಜೆಷನ್ ಕೇಳ್ತಾರೆ. ಸೊ ಫಸ್ಟ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ, ನೀವು ಡಿಸಿಷನ್ ತಗೋಬೇಕು, ಯುನಿಕ್ ಡಿಸಿಷನ್ ತಗೊಂಡು ಅವ್ರದ್ದು ಇಂಪ್ಲಿಮೆಂಟ್, ಅವ್ರದ್ದು ಬಿಸ್ನೆಸ್ ಇಂಪ್ರೂವ್ ಮಾಡಕ್ಕೆ ಅಂಡ್ ಅವ್ರ ಬಿಸ್ನೆಸ್ ಪ್ರಾಫಿಟ್ ಇನ್ಕ್ರೀಸ್ ಮಾಡಕ್ಕೆ ಮೇನ್ ಆಗಿ ಹೆಲ್ಪ್ ಮಾಡ್ಬೇಕಾಗತ್ತೆ. ಈಗ ನನ್ ಸಜೆಷನ್ ಏನಂದ್ರೆ, ನಮ್ದು ರಿಯಲ್ ಲೈಫ್ ಅಲ್ಲಿ ವಿ ಆರ್ ಆಲ್ರೆಡಿ ಡಿಸಿಷನ್ ಮೇಕರ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಶಾಪಿಂಗ್ ಕ್ಲೋತ್ ಬೈ ಮಾಡಕ್ಕಿಂತ ಶಾಪಿಂಗ್ ಹೋಗ್ತೀನಿ. ಯಾರು ಬ್ಲೈಂಡ್ಲಿ ನಾವು ಶಾಪ್ ಗಳಲ್ಲಿ ಕ್ಲೋತ್ ಬ್ಲೈಂಡ್ಲಿ ಬೈ ಮಾಡಕ್ಕೆ ಹೋಗಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್, ನಾವು ಅದನ್ನ ಡಿಸೈನ್ ನ ಚೂಸ್ ಮಾಡ್ತೀವಿ, ಅನಲೈಸ್ ಮಾಡ್ತೀವಿ, ಪ್ಲಸ್ ಕಾಸ್ಟ್ ವೈಸ್ ನೋಡ್ತೀವಿ, ಅಂಡ್ ಅಗೇನ್ ಕಲರ್ ನೋಡ್ತೀವಿ, ಅಂಡ್ ಪ್ಯಾಟರ್ನ್ ನೋಡ್ತೀವಿ, ಅಂಡ್ ಅದು ನಮಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನಾವು ಚೆಕ್ ಮಾಡ್ತೀವಿ ಅಲ್ವಾ. ಇದೆಲ್ಲ ನಮ್ದು ಡಿಸಿಷನ್ ಮೇಕಿಂಗ್ ಅಲ್ವಾ. ಸೊ ನಮ್ದು ರಿಯಲ್ ಲೈಫ್ ಅಲ್ಲಿ ವಿ ಆರ್ ಆಲ್ರೆಡಿ ಡಿಸಿಷನ್ ಮೇಕರ್ಸ್. ಅಂಡ್ ವೈ ಯು ಕ್ಯಾನ್ ಡೂ ಇಟ್ ಆಸ್ ಎ ಡೇಟಾ ಅನಲಿಸ್ಟ್, ಮೈ ಕ್ವಶನ್ ಇಸ್ ದಟ್. ಸೊ ಅಂಡ್ ಅಗೇನ್, ನಾವೀಗ ಒಂದು ವೆಜಿಟೇಬಲ್ ಶಾಪಿಗೆ ಹೋಗ್ತೀವಿ. ಸೊ ಅಲ್ಲಿ ಕೂಡ ನಾವು ಬ್ಲೈಂಡ್ಲಿ ಎಲ್ಲ ವೆಜಿಟೇಬಲ್ಸ್ ಯಾವ್ದಾದ್ರು ಶಾಪ್ ಅಲ್ಲಿ ಇರುತ್ತೆ ಅಷ್ಟು ಬೈ ಮಾಡ್ಕೊ ಬರ್ತೀವ? ಇಲ್ಲ ಅಲ್ವಾ. ನಾವು ಆಬ್ವಿಯಸ್ಲಿ ಡಿಸಿಷನ್ ತಗೊಂತೀವಿ, ಯಾವ್ದು ಬೇಕು, ಸೊಪ್ಪು ಬೇಕಾ ಅಥವಾ ಬೇರೆ ತರ ತರಕಾರಿ ಬೇಕಾ, ಅಂಡ್ ಅಗೇನ್ ಅದು ಫ್ರೆಶ್ ಇದೆಯೋ ಇಲ್ಲೋ, ಅಂಡ್ ಕಾಸ್ಟ್ ವೈಸ್ ತುಂಬಾ ಕಾಸ್ಟ್ ಇದ್ರೆ ನಾವು 1 kg ಬೈ ಮಾಡಕ್ ಇಂಟ್ರೆಸ್ಟ್ ಇದ್ರು 1/2 kg ಬೈ ಮಾಡ್ಬಿಡ್ತೀವಿ. ಈ ತರ ಎಲ್ಲ ನಾವು ಡಿಸಿಷನ್ಸ್ ತಗೊಂತೀವಲ್ವಾ. ಸೊ ನಮ್ದು ರಿಯಲ್ ಲೈಫ್ ಅಲ್ಲಿ ನಾವು ಆಲ್ರೆಡಿ ಡಿಸಿಷನ್ ಮೇಕರ್ಸ್ ಆಗ್ಬಿಟ್ಟಿದೀವಿ.
ಬಟ್ ಅದನ್ನೇ ಸೇಮ್ ವೇನೆ ನಾವು ಡೇಟಾ ಅನಲಿಸ್ಟ್ ರೋಲ್ ಆಗಿ ಮತ್ತೆ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಆಗಿ ಡಿಸಿಷನ್ ತಗೋಬೇಕು. ಅವ್ರದ್ದು ಬಿಸ್ನೆಸ್ ಇಂಪ್ರೂವ್ ಆಗಕ್ಕೆ ನಾವು ಹೆಲ್ಪ್ ಮಾಡಬೇಕು. ಸೊ ನಿಮ್ದು ಮೇಜರ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಸ್ ಎ ಡೇಟಾ ಅನಲಿಸ್ಟ್ ಇಸ್ ಡಿಸಿಷನ್ ಮೇಕಿಂಗ್ ಸರ್. ಮತ್ತೆ ಇನ್ನೊಂದು ಸೆಕೆಂಡ್ ಏನಂದ್ರೆ ನಾವು ಡೇಟಾಸ್ ಕಂಪ್ಲೀಟ್ಲಿ ಡೇಟಾ ಅನಲಿಸ್ಟ್ ರೋಲ್ ನಿಮ್ಗೆ ಯಾವ ತರ ವರ್ಕ್ ಆಗುತ್ತೆ, ವಿ ಆರ್ ಪ್ಲೇಯಿಂಗ್ ವಿತ್ ಡೇಟಾಸ್. ಸೊ ನಮ್ದು ಏನಂದ್ರೆ ಎಲ್ಲಾ ವೇದಲ್ಲೂ ನಮ್ಗೆ ಡೇಟಾಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೆಲ್ತ್ ಕೇರ್, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಸೇಮ್ ವೇ ಕಾಲೇಜಸ್ ಎಲ್ಲ ಹೇಳಿದ್ನಲ್ಲ, ಅಂಡ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ತುಂಬಾ ವೆರೈಟೀಸ್, ಇ ಕಾಮರ್ಸ್ ಇರ್ಬೋದು ಅಂಡ್ ಸ್ವಿಗ್ಗಿ, ಝೊಮ್ಯಾಟೊ ಎಲ್ಲಾರು ಪೊಸಿಷನ್ ಅಲ್ಲೂ ಮೀನ್ಸ್ ಎಲ್ಲಾ ಫೀಲ್ಡ್ ಅಲ್ಲೂ ಡೇಟಾ ಅನಲಿಸ್ಟ್ ರೋಲ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಏನ್ ಮಾಡ್ಬೇಕು ನಾವು ಅವ್ರದ್ದು ಡೇಟಾಸ್ ನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಡೇಟಾಸ್ ನ ಅನಲೈಸ್ ಮಾಡ್ಬಿಟ್ಟು ಅಂಡ್ ನಮ್ದು ರಿಪೋರ್ಟಿಗೆ ಫಾರ್ ಎಕ್ಸಾಂಪಲ್ ಇವಾಗ ನಂಗೆ ಸ್ವಿಗ್ಗಿ ತಗೊಂಡ್ರೆ ಡೇ ವೈಸ್ ನಂಗೆ ರಿಸಲ್ಟ್ ಬೇಕು, ಡೇ ವೈಸ್ ರಿಪೋರ್ಟ್ ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಡೇಟಾಸ್ ನ ಅನಲೈಸ್ ಮಾಡ್ತೀನಿ ಅಂಡ್ ಡೇಟಾಸ್ ನ ಅನಲೈಸ್ ಮಾಡ್ಬಿಟ್ಟು ಅದರಲ್ಲಿ ಯಾವ್ದು ಅನ್ವಾಂಟೆಡ್ ಡೇಟಾಸ್ ತುಂಬಾ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಬಿಟ್ಟು ನಾನು ಬ್ಯೂಟಿಫುಲ್ ವಿಜುವಲೈಸೇಷನ್ ನ ಕ್ರಿಯೇಟ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ತೀನಿ. ಸೊ ನಂದು ಇನ್ಸ್ಟಾ ಆಫ್ ಈಗ ಎಕ್ಸೆಲ್ ಇದೆ ಅಂತ ಹೇಳ್ಬೋದು ನೀವು, ಬಟ್ ಎಕ್ಸೆಲ್ ಅಲ್ಲಿ ಏನಾಗುತ್ತೆ, ಈಗ ನಮ್ಗೆ ಲ್ಯಾಕ್ ಆಫ್ ಡೇಟಾಸ್ ಅಥವಾ ಕ್ರೋರ್ ಹ್ಯೂಜ್ ನಂಬರ್ ಆಫ್ ಡೇಟಾಸ್ ಇದ್ದಾಗ ನಮ್ಗೆ ಅನಲೈಸ್ ಮಾಡಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಮತ್ತೆ ಸ್ಟಿಲ್ ನಮ್ಗೆ ಪ್ರಾಪರ್ ಆಗಿ ರಿಸಲ್ಟ್ ಸಿಗಲ್ಲ. ಎಕ್ಸೆಲ್ ಅಲ್ಲಿ ಮೋರ್ ನಂಬರ್ ಆಫ್ ಡೇಟಾಸ್ ಇದ್ದಾಗ, ನೀವು ಸ್ಮಾಲ್ ನಂಬರ್ ಆಫ್ ಡೇಟಾಸ್ ಇದ್ದಾಗ ಎಕ್ಸೆಲ್ ಯೂಸ್ ಮಾಡ್ಬೋದು, ಬಟ್ ಹ್ಯೂಜ್ ನಂಬರ್ ಆಫ್ ಡೇಟಾಸ್ ಇದ್ದಾಗ ಎಕ್ಸೆಲ್ ವರ್ಕ್ ಆಗಲ್ಲ. ಸೊ ಆ ತರ ಟೈಮ್ ಅಲ್ಲಿ ಡೇಟಾ ಅನಾಲಿಸ್ಟ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು, ಸ್ವಿಗ್ಗಿ ಟೀಮ್ ಇರ್ಬೋದು ಅಥವಾ ಅಮೆಝಾನ್ ಇರ್ಬೋದು, ಈ ತರ ಟೀಮ್ ಗಳೆಲ್ಲ. ಅವಾಗ ನಮ್ಗೆ ಏನಾಗುತ್ತೆ, ನಾವು ಈ ತರ ಡೇಟಾಸ್ ನ ಅನಲೈಸ್ ಮಾಡ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ವಿಜುವಲೈಸೇಷನ್ ನ ಕ್ರಿಯೇಟ್ ಮಾಡಿ ರಿಪೋರ್ಟ್ ಸಬ್ಮಿಟ್ ಮಾಡಿದಾಗ ಅವರಿಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರಿಗೆ ರಿಸಲ್ಟ್ ಬರುತ್ತೆ. ಸೊ ಲ್ಯಾಕ್ ಆಫ್ ಆರ್ಡರ್ಸ್ ಬರ್ತಿರೋ ಡೇಸ್ ಇರ್ಬೋದು ಅಥವಾ ಇಂಪ್ರೂವ್ಮೆಂಟ್ ಇರೋ ಡೇಸ್ ಆಗಿರ್ಬೋದು, ಈ ತರ ಎಲ್ಲ ಅವ್ರು ಈಸಿ ಅನಲೈಸ್ ಮಾಡ್ಬಿಟ್ಟು, ಸೊ ಏನಾದ್ರು ಮಿಸ್ಟೇಕ್ ಇದ್ರೆ ಅವರು ರೂಟ್ ಕಾಸ್ ಅನ್ನು ಅನಲೈಸ್ ಮಾಡಕ್ಕೆ ಈಸಿ ಆಗುತ್ತೆ ರಿಪೋರ್ಟ್ ಗಳಿಂದ. ಸೊ ಈ ತರದ್ದೆಲ್ಲ ನಮ್ ಬಿಸ್ನೆಸ್ ಇಂಪ್ರೂವ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಡೇಟಾ ಅನಲಿಸ್ಟ್ ರೋಲ್ ಅಲ್ಲಿ. ಸೊ ರೋಲ್ ಏನಂದ್ರೆ ನೀವು ಡೇಟಾಸ್ ನ ಅನಲೈಸ್ ಮಾಡ್ಬಿಟ್ಟು ನೀವು ರಿಪೋರ್ಟ್ ನ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಅದು ನಿಮ್ದು ಮೇಜರ್ ವರ್ಕ್. ಸೊ ಕಂಪ್ಲೀಟ್ಲಿ ಇಟ್ಸ್ ಕೈಂಡ್ ಆಫ್ ಎ ವಿ ಆರ್ ಗೋಯಿಂಗ್ ಟು ಪ್ಲೇಯಿಂಗ್ ವಿತ್ ಡೇಟಾಸ್ ಅಷ್ಟೇ ಸರ್. ಓಕೆ, ಅಂದ್ರೆ ಇವಾಗ ಲೈಕ್ ಎಕ್ಸಾಂಪಲ್ಗೆ ಇವಾಗ ಡೇಟಾದ್ದು ಆಧಾರದ ಮೇಲೆ ಯಾವುದೇ ಒಂದು ಕಂಪನಿ ಒಂದು ಪ್ರಾಪರ್ ಆದ ಒಂದು ಡಿಸಿಷನ್ ತಗೊಳ್ತಾರೆ. ಎಕ್ಸಾಂಪಲ್ಗೆ ಇವಾಗ ಒಂದು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ಬೇಕು. ಸೊ ಕಂಪನಿ ಏನ್ ಮಾಡುತ್ತೆ, ಕರೆಂಟ್ಲಿ ಮಾರ್ಕೆಟ್ ಅಲ್ಲಿ ಇರುವಂತ ಡೇಟಾನ ನಿಮ್ಗೆ ಪ್ರೊವೈಡ್ ಮಾಡುತ್ತೆ. ಸೊ ನೀವು ಅದನ್ನ ಅನಲೈಸ್ ಮಾಡ್ಕೊಂಡು ಕರೆಂಟ್ಲಿ ಯಾವ ಪ್ರಾಡಕ್ಟ್ ಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಎಕ್ಸಾಂಪಲ್ಗೆ ಇವಾಗ ಒಂದು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅನ್ಕೊಳ್ಳಿ. ಸೊ ಟಿವಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈವನ್ ಟಿವಿಯಲ್ಲಿ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಏನು ಇಂಪ್ರೂವೈಸೇಷನ್, ಆ ಡೇಟಾನ ನೀವು ಅನಲೈಸ್ ಮಾಡಿ ನೀವು ಆ ಕಂಪನಿಗೆ ಒಂದು ಸಜೆಷನ್ ಕೊಡ್ತೀರಾ. ಅದರ ಬೇಸಿಸ್ ಅಲ್ಲಿ ಅವರು ಒಂದು ಡಿಸಿಷನ್ ತಗೊಂಡು ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಓಕೆ, ನೀವು ಹೇಳಿದ್ರಿ ಸ್ವಿಗ್ಗಿ ಎಕ್ಸಾಂಪಲ್ ಕೊಡ್ತೀನಿ. ಮೇ ಬಿ ಯಾವ ಟೈಮ್ ಅಲ್ಲಿ ಯಾವ ಜನರು ಜಾಸ್ತಿ ಯಾವ ಡಿಶ್ ನ ಆರ್ಡರ್ ಮಾಡ್ತಾರೆ, ಮೇ ಬಿ ಅದನ್ನ ಹೌದು ಸರ್. ಮತ್ತೆ ಕ್ವೈರೀಸ್ ಸ್ವಿಗ್ಗಿ ಅಂದ್ರೆ ಕ್ವೈರೀಸ್ ಇರುತ್ತೆ ಅಲ್ವಾ, ಈಗ ತುಂಬಾ ಕ್ವೈರೀಸ್ ಬರುತ್ತೆ, ಕಸ್ಟಮರ್ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫುಡ್ ಬಿಸಿ ಇರಲಿಲ್ಲ ಅಂಡ್ ನಾನು ಆರ್ಡರ್ ಮಾಡಿದ್ದು ಬೇರೆ, ನಾನು ರಿಸೀವ್ ಆಗಿದ್ದು ಬೇರೆ ಅಂತ ಈ ತರ ಕ್ವೈರೀಸ್ ಗಳು ಜಾಸ್ತಿ ಬರುತ್ತೆ. ಮತ್ತೆ ಡಿಲೇ ಆಯ್ತು, ಈಗ ಹಾಫ್ ಅನ್ ಅವರ್ ಅಂತ ಟೈಮ್ ಇತ್ತು, ನಾನು 1 hour ಬಿಟ್ಟು ನಂಗೆ ರಿಸೀವ್ ಆಯ್ತು. ಸೊ ಈ ತರ ಕ್ವೈರೀಸ್ ಗಳನ್ನೆಲ್ಲ ಈಸಿಯಾಗಿ ಅನಲೈಸ್ ಮಾಡ್ಬೋದು ಬೈ ಯೂಸಿಂಗ್ ಡೇಟಾ ಅನಲಿಸ್ಟ್ ಟೂಲ್ ಅಥವಾ ಪವರ್ BI ಯಾವುದೇ ಟೂಲ್ ಗಳಿಂದ ಈಸಿಯಾಗಿ ಅನಲೈಸ್ ಮಾಡ್ಬಿಟ್ಟು ಅವರು ಸ್ವಿಗ್ಗಿ ಟೀಮ್ ಏನ್ ಮಾಡ್ತಾರೆ, ರಿಪೋರ್ಟ್ ಅನಲೈಸ್ ಮಾಡ್ಬಿಟ್ಟು ಅವರು ಅದಕ್ಕೆ ಸಜೆಷನ್ ಕೊಡಕ್ಕೆ ಈಸಿ ಆಗುತ್ತೆ. ಸೊ ವಾಟ್ ವೆಂಟ್ ರಾಂಗ್, ಅದಕ್ಕೆ ಬ್ಯಾಕಪ್ ಅಂತ ಒಂದು ಸಜೆಷನ್ಸ್ ಇರುತ್ತಲ್ಲ ಸರ್, ಅಂದ್ರೆ ಪ್ಲಾನ್ ಏನು ಇದಕ್ಕೆ, ಈ ತರ ಅದನ್ನೆಲ್ಲ ಅನಲೈಸ್ ಮಾಡಕ್ಕೆ ಈಸಿ ಆಗುತ್ತೆ ಅವರಿಗೆ ರಿಪೋರ್ಟ್ ಇಂದ. ಸ್ವಿಗ್ಗಿ ಅಂತಾನೆಲ್ಲ ಈಗ ಯಾವ್ದಾದ್ರು ಮ್ಯಾನುಫ್ಯಾಕ್ಚರ್ ಕಂಪನಿಗಳು ಇರ್ಬೋದು. ಸೊ ಮ್ಯಾನುಫ್ಯಾಕ್ಚರ್ ಕಂಪನಿಗಳು ಅಷ್ಟೇ, ಈಗ ಫಾರ್ ಎಕ್ಸಾಂಪಲ್ ಫರ್ನಿಚರ್ ರಿಲೇಟೆಡ್ ಇದ್ರೆ ಅವರು ಏನ್ ಮಾಡ್ತಾರೆ ಅಂದ್ರೆ ಫರ್ನಿಚರ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಫರ್ನಿಚರ್ ತಗೊಂಡ್ರೆ ನೀವು ಫರ್ನಿಚರ್ ಅಲ್ಲಿ ಈಗ ಎಕ್ಸಾಕ್ಟ್ ಮೈನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ತರ ಇರುತ್ತೆ ಅವ್ರದ್ದು, ಈಗ ಕಾಸ್ಟ್ ವೈಸ್ ಇರ್ಬೋದು, ಡಿಸೈನ್ ವೈಸ್ ಇರ್ಬೋದು, ಅಥವಾ ಬೇರೆ ಯುನಿಕ್ ಐಡಿಯಾಸ್ ಅವ್ರದ್ದು ಏನಿರುತ್ತೆ ಆ ತರ ಎಲ್ಲ ಅನಲೈಸ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಅದು ಅವ್ರದ್ದು ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋಬಹುದು. ಸೊ ಈ ತರದಕ್ಕೆಲ್ಲ ಡೇಟಾಸ್ ಹೆಲ್ಪ್ ಆಗುತ್ತೆ ಸರ್. ಓಕೆ ಮ್ಯಾಮ್, ತುಂಬಾ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಡೇಟಾ ಅನಾಲಿಟಿಕ್ಸ್ ಜಾಬ್.
ಇವಾಗ ಡೇಟಾ ಅನಲಿಟಿಕ್ಸ್ ಈ ವರ್ಕ್ ಪ್ರೊಸೆಸ್ ಮಾಡಕ್ಕೆ ಮೇಜರ್ ಟೂಲ್ಸ್ ಗಳು ಯಾವುದು ಕಲಿಬೇಕು, ಅದ್ರಲ್ಲಿ ನೀವು ಯಾವತ್ತೆಲ್ಲ ಟೂಲ್ಸ್ ಗಳನ್ನ ಕಲಿತೀರಾ, ಯೂಸ್ ಮಾಡ್ತೀರಾ? ಸೊ ಬೇಸಿಕಲಿ ನಮ್ದು BI ಟೂಲ್ ಅಂತ ಹೋದ್ರೆ 30+ BI ಟೂಲ್ಸ್ ಗಳಿದೆ. ಬಟ್ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಪವರ್ BI ನೀವು ಎಲ್ಲಾ BI ಟೂಲ್ ಗಳಿಗೂ ಕಂಪೇರ್ ಮಾಡಿದ್ರೆ ಪವರ್ BI ಟಾಪ್ ಪೊಸಿಷನ್ ಅಲ್ಲಿ ಇದೆ. ಅಂಡ್ ನಿಮ್ಗೆ ಕಾಸ್ಟ್ ವೈಸ್ ಕೂಡ ಇದು ಕಡಿಮೆ ಕಾಸ್ಟ್ ಆಗುತ್ತೆ ಅಂಡ್ ಪ್ಲಸ್ ಫೀಚರ್ಸ್ ಜಾಸ್ತಿ ಇದೆ ಕಂಪೇರ್ ಟು ಅದರ್ BI ಟೂಲ್ಸ್. ಸೊ ಪವರ್ BI ಗೆ ನೀವು ಹೋದ್ರೆ ಅಡ್ವಾಂಟೇಜ್ ಜಾಸ್ತಿ ಅಂಡ್ ನೀವು ಕಲಿಯಕ್ಕೂ ಈಸಿ ಇದೆ ಅಂಡ್ ನೋ ಕೋಡಿಂಗ್, ಕಂಪ್ಲೀಟ್ಲಿ ನೋ ಕೋಡಿಂಗ್. ಅಂಡ್ ನಿಮ್ಗೆ ಎಲ್ಲಾ ವೇದಲ್ಲೂ ಈಸಿ ಆಗುತ್ತೆ ಕಲಿಯಕ್ಕೆ. ಅಂಡ್ ಪ್ಲಸ್ ನಮ್ಗೆ ಅದ್ರ ಜೊತೆಗೆ ಸಿಕ್ವಲ್ ಏನಾದ್ರು ನಿಮ್ಗೆ ಗೊತ್ತಿದ್ರೆ ಪ್ಲಸ್ ಮಾರ್ಕ್ ಆಗುತ್ತೆ, ಪ್ಲಸ್ ಅಡ್ವಾನ್ಸ್ ಎಕ್ಸೆಲ್. ಸೊ ಇದು ಮೂರು ನಿಮ್ಗೆ ಡೇಟಾ ಅನಲಿಸ್ಟ್ ರೋಲ್ಗೆ ಇಂಪಾರ್ಟೆಂಟ್ ಟೂಲ್ಗಳು ಬೇಕಾಗತ್ತೆ. ಅಂಡ್ ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಪವರ್ BI ಜೊತೆಗೆ ಟ್ಯಾಬ್ಲ್ಯೂ ಇದೆ ಅಂಡ್ ಪ್ಲಸ್ ಬೇರೆ ಎಲ್ಲದೂ ಇದೆ, SAP, SAS ಈ ತರ ಎಲ್ಲ ಬೇರೆ ಟೂಲ್ಗಳು ಇದೆ. ಬಟ್ ನನ್ ಸಜೆಷನ್ ಏನು ಅಂದ್ರೆ ನೀವು ಈಗ ಟ್ಯಾಬ್ಲ್ಯೂ ಅಥವಾ ಬೇರೆ ಟೂಲ್ಗಳಿಗೆ ಹೋದ್ರೆ ಇಟ್ಸ್ ಸ್ವಲ್ಪ ಹಾರ್ಡ್ ಇದೆ ಕಲಿಯಕ್ಕೂ, ಮತ್ತೆ ಪ್ಲಸ್ ಕೋಡಿಂಗ್ ಇರತ್ತೆ. ನಿಮ್ಗೆ ಪವರ್ BI ಏನಂದ್ರೆ ಕೋಡ್ ಫ್ರೀ ಮತ್ತೆ ಕಲಿಯಕ್ಕೂ ಈಸಿ ಇದೆ. ಅಂಡ್ ಈಸಿಯಾಗಿ ನಿಮ್ದು ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ 2 months ಅಲ್ಲೆಲ್ಲ ನೀವು ಕಂಪ್ಲೀಟ್ ಆಗಿ ಪವರ್ BI ನ ಕಲಿತು ನಿಮ್ದು ಓನ್ ಆಗಿ ನೀವು ರಿಪೋರ್ಟ್ ಪ್ರಿಪೇರ್ ಮಾಡಕ್ಕೆ ಮಾಡ್ಬೋದು. ಬಟ್ ಅದರ್ BI ಟೂಲ್ಸ್ ಗಳು ನಿಮ್ಗೆ ಅದೇ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಟ್ರಿಕ್ಕಿ ಇದೆ ಕಲಿಯಕ್ಕೆ, ಮತ್ತೆ ನಿಮ್ದು ಇನ್ನೂ ಜಾಸ್ತಿ ಎಫರ್ಟ್ ಬೇಕಾಗತ್ತೆ. ಅಂಡ್ ಪ್ಲಸ್ ಈಗ ನಿಮ್ಗೆ ಸಿಕ್ವಲ್ ಜೊತೆಗೆ ಪೈಥಾನ್ ಇದೆ, ಮತ್ತೆ R ಲ್ಯಾಂಗ್ವೇಜ್ ಇದೆ. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಟೂಲ್ಸ್ ಗಳು ಇದೆ ಕಂಪ್ಯಾರಿಸನ್ ಮಾಡ್ಬೋದು ಅಂದ್ರೆ. ಬಟ್ ಸಿಕ್ವಲ್ ಏನಂದ್ರೆ ನೀವು ಹಿಸ್ಟ್ರಿ ತೆಗ್ ನೋಡಿದ್ರೆ ಸಿಕ್ವಲ್ ಕಂಪ್ಲೀಟ್ಲಿ ಓಲ್ಡ್ ವರ್ಷನ್ ಅಂಡ್ ಪ್ಲಸ್ ನಿಮ್ಗೆ ಇನ್ನು ಆಫ್ಟರ್ 20 years ಹೋದ್ರೂ ನಿಮ್ಗೆ ಸಿಕ್ವಲ್ ಕೋಡ್ಗಳು ಸೇಮ್ ಇರುತ್ತೆ. ಅಂಡ್ ಯಾವ್ದೇ ಈಗ ಪೈಥಾನ್ ಅಥವಾ ಬೇರೆ R ಲ್ಯಾಂಗ್ವೇಜ್ ಯಾವ್ದೇ ಟೂಲ್ಗಳು ಇದ್ರು ಸಿಕ್ವಲ್ ಗೆ ಕಂಪ್ಯಾರಿಸನ್ ಮಾಡಕ್ ಬರಲ್ಲ. ಸೊ ಸಿಕ್ವಲ್ ಇಸ್ ಇನ್ ಎ ಟಾಪ್ ಪೊಸಿಷನ್ ನೀವು ಬೇರೆ ಎಲ್ಲ ಕೋಡಿಂಗ್ ಟೂಲ್ಗೆ ಕಂಪೇರ್ ಮಾಡಿದ್ರೆ. ಅಂಡ್ ಮೋರ್ ಡಿಮ್ಯಾಂಡ್ ಜಾಸ್ತಿ ಇದೆ ಸಿಕ್ವಲ್ಗೆ ನೀವು ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ. ಅಂದ್ರೆ ನಾನು ನಿಮ್ಗೆ ಪೈಥಾನ್ ಅಥವಾ ಬೇರೆ ಲ್ಯಾಂಗ್ವೇಜಸ್ ನ ಕಲಿಲೇಬೇಡಿ ಅಂತ ನಾನು ಹೇಳಲ್ಲ, ಬಟ್ ನೀವು ಒಂದ್ಸಲ ಇದು ಮೂರಲ್ಲಿ ಪರ್ಫೆಕ್ಟ್ ಆಗಿ ನಿಮ್ಗೆ ನೆಕ್ಸ್ಟ್ ಆಬ್ವಿಯಸ್ಲಿ ಅಪರ್ಚುನಿಟಿ ಇದ್ದೇ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ನೀವು ಯುಟಿಲೈಸ್ ಮಾಡ್ಕೊಂಡು ಬೇರೆ ಟೂಲ್ಗಳು ಕಲಿತ್ರೆ ಅಡ್ವಾಂಟೇಜ್ ಇದ್ದೇ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಬೇಸಿಕ್ ಆಗಿ ನಮಗೆ ಬೇಕಾಗಿದ್ದು ಪವರ್ BI, ಸಿಕ್ವಲ್ ಮತ್ತೆ ಅಡ್ವಾನ್ಸ್ ಎಕ್ಸೆಲ್. ನೀವು ಇದು ಮೂರಲ್ಲಿ ನಿಮ್ದು ನಾಲೆಜ್ ತುಂಬಾ ಚೆನ್ನಾಗಿದೆ ಅಂದ್ರೆ ನೀವು ಈಸಿಲಿ ಡೇಟಾ ಅನಲಿಸ್ಟ್ ಪೊಸಿಷನ್ಗೆ ಹೋಗ್ಬೋದು ಸರ್. ಓಕೆ ಓಕೆ ಮೇಡಮ್, ಇವಾಗ ಇಲ್ಲಿ ಫ್ರೆಶರ್ಸ್ ಬರ್ಬೋದಾ, ಇಲ್ಲದಿದ್ರೆ ಅವ್ರಿಗೆ ಏನಾದ್ರು ಡೊಮೈನ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತಾ? ಇಲ್ಲ ಸರ್, ಫ್ರೆಶರ್ಸ್ ಕೂಡ ಈಸಿಯಾಗಿ ಡೇಟಾ ಅನಲಿಸ್ಟ್ ಪೊಸಿಷನ್ಗೆ ಹೋಗ್ಬೋದು, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಅಂಡ್ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಈಗ ಏನಾದ್ರು ಕಂಪ್ಲೀಟ್ಲಿ ಅವರು BSc ಅಥವಾ BCA ಬ್ಯಾಕ್ ಗ್ರೌಂಡ್ ಆದ್ರೆ ಈಸಿಲಿ ಅವರು ಗೆಟ್ ಇನ್ ಆಗ್ಬಿಡ್ಬೋದು. ಅಂಡ್ BCom BA ಬ್ಯಾಕ್ ಗ್ರೌಂಡ್ ಎಲ್ಲ ಆದ್ರೆ ಅದೇ ಅವರು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಈಸಿ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಫ್ರೆಶರ್ ಆಗಿ ಈಸಿಲಿ ಗೆಟ್ ಇನ್ ಆಗ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಅದೇ ಆರ್ಗನೈಸೇಷನ್ ಒಂದ್ಸಲ ಎಂಟರ್ ಆದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಒಂದು 3 months ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು, ಅಥವಾ ಇವಾಗ ಇಂಟರ್ನ್ಶಿಪ್ ಅದ, ಸೊ 2 months ಇಂಟರ್ನ್ಶಿಪ್ ಮಾಡಿ ಹೋದ್ರೆ ಅದು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ತಗೊಂಡು ಹೋದ್ರೆ ಅವರಿಗೂ ಈಸಿಯಾಗಿ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ಬೋದು ಸರ್. ಓಕೆ, ಇವಾಗ ಟ್ರೈನಿಂಗ್ ಲೈಕ್ ಆಬ್ವಿಯಸ್ಲಿ ಯಾರಾದ್ರೂ ಪ್ರೊಫೆಷನಲ್ ಇಲ್ಲದಿದ್ರೆ ಇನ್ಸ್ಟಿಟ್ಯೂಟ್ ಇಂದ ಟ್ರೈನಿಂಗ್ ತಗೊಳ್ತಾರೆ. ಬಟ್ ಇವಾಗ ಟ್ರೈನಿಂಗ್ ಆದ ನಂತರದ್ದು ಏನ್ ಸ್ಟೆಪ್ಸ್ ಅವ್ರು ಫಾಲೋ ಮಾಡ್ಬೇಕು ಅಂದ್ರೆ, ಇವಾಗ ಆಬ್ವಿಯಸ್ಲಿ ಕಂಪನೀಸ್ ಗೆ ಹೋದಾಗ ಇವನ್ ಫ್ರೆಶರ್ ಅಪ್ಲೈ ಮಾಡಿದಾಗ ಅವ್ರು ಸ್ವಲ್ಪ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಹೌದು ಸರ್, ಅದಕ್ಕೋಸ್ಕರ ಅವರು ಈಗ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಆಲ್ಮೋಸ್ಟ್ 70% ನಾಲೆಜ್ ಬಂದ್ಬಿಟ್ಟಿರತ್ತೆ. ಸೊ ಬೇಸಿಕ್ ಇಂದ ಎಂಡ್ ಟು ಎಂಡ್ ಪ್ರೊಸೆಸ್ ಏನಿರುತ್ತೆ ಅದನ್ನೇ ಅವರು ಕೋರ್ಸ್ ಗಳಲ್ಲಿ ಕಲಿಬಹುದು. ಇನ್ನು 30% ಏನಾಗುತ್ತೆ ಅಂದ್ರೆ ಅವ್ರದ್ದು ಎಫರ್ಟ್ ಬೇಕೇ ಬೇಕು ಸರ್. ಅಂದ್ರೆ ಮನೇಲಿ ಎಫರ್ಟ್ ಹಾಕೋದು, ಪ್ರಾಜೆಕ್ಟ್ ಅವ್ರದ್ದು ಓನ್ ಪ್ರಾಜೆಕ್ಟ್ ಗಳು ಮಾಡೋದು. ಸೊ ಈ ತರ ಎಲ್ಲ ಎಫರ್ಟ್ ಹಾಕಿದ್ರೆ ಅವ್ರಿಗೆ ಆರ್ಗನೈಸೇಷನ್ ಅಲ್ಲಿ ಒಂದ್ಸಲ ಎಂಟ್ರಿ ಆಗ್ತದಂಗೆ ಡಿಫಿಕಲ್ಟ್ ಅನ್ಸಲ್ಲ. ಅಂಡ್ ಫ್ರೆಶರ್ಸ್ ಗೆ ಏನಾಗಿರುತ್ತೆ ಅಂದ್ರೆ ಬೇಸಿಕ್ ಲೆವೆಲ್ ನಾಲೆಜ್ ಇದ್ರೆ ಸಾಕು ಸರ್, ಅವ್ರಿಗೆ ಅಡ್ವಾನ್ಸ್ ಲೆವೆಲ್ ನಾಲೆಜ್ ಎಕ್ಸ್ಪೆಕ್ಟ್ ಮಾಡಲ್ಲ ಆರ್ಗನೈಸೇಷನ್. ಸೊ ಅವ್ರಿಗೆ ಬೇಸಿಕ್ ನಾಲೆಜ್ ಅವ್ರನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡು ಗೆಟಿಂಗ್ ಆದ್ರೆ ಅವ್ರಿಗೆ ಈಸಿ ಆಗುತ್ತೆ. ಅಂಡ್ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಫ್ರೆಶರ್ಸ್ ಗೆ. ಪ್ಲಾಟ್ಫಾರ್ಮ್ ನ ಯುಟಿಲೈಸ್ ಮಾಡ್ಕೊಂಡು ಅವ್ರಿಗೆ ಗ್ರೋ ಆಗಕ್ಕೆ ತುಂಬಾ ಈಸಿ ಚಾನ್ಸಸ್ ಇರುತ್ತೆ. ಸೊ ಅವ್ರದ್ದು ಹಾರ್ಡ್ ವರ್ಕ್ ಸ್ವಲ್ಪ ಬೇಕೇ ಬೇಕು ಸರ್. ಓಕೆ, ಇದು ಫ್ರೆಶರ್ ಲೈಕ್ ಎಂಟ್ರಿ ಆಗೋದು ಅವ್ರು ಇದು ಯಾವ ಜಾಬ್ ಲೈಕ್ ಡೆಸಿಗ್ನೇಷನ್ ಸಿಗುತ್ತೆ ಅವರಿಗೆ ಸರ್? ಈಗ ಡೇಟಾ ಅನಲಿಸ್ಟ್ ಅಂದ್ರೆ ಸೆಕೆಂಡ್ ಪೊಸಿಷನ್ ಆಗುತ್ತೆ. ಸೊ ಬಿಸ್ನೆಸ್ ಅನಲಿಸ್ಟ್ ಟ್ರೈ ಮಾಡಿದ್ರೆ ಅದು ಬೇಸಿಕ್ ಲೆವೆಲ್ ಅಲ್ಲಿ ಇರುತ್ತೆ.
ಸೊ ಅವರು ಬೇಸಿಕ್ ಲೆವೆಲ್ ಅಲ್ಲಿ ಬಿಸ್ನೆಸ್ ಅನಲಿಸ್ಟ್ ಗೆ ಟ್ರೈ ಮಾಡ್ಬಿಟ್ಟು ಆಮೇಲೆ 1 year 2 years ಎಕ್ಸ್ಪೀರಿಯನ್ಸ್ ತಗೊಂಡು ಅವ್ರು ಡೇಟಾ ಅನಲಿಸ್ಟ್ ಗೆ ಮೂವ್ ಆಗ್ಬೋದು. ಏನ್ ಡಿಫ್ರೆನ್ಸ್ ಬಿಸ್ನೆಸ್ ಅನಲಿಸ್ಟ್? ಬಿಸ್ನೆಸ್ ಅನಲಿಸ್ಟ್ ಅಂದ್ರೆ ಅದು ಬೇಸಿಕ್ ಎಂಟ್ರಿ ಲೆವೆಲ್ ತರ ಸರ್ ನಿಮ್ಗೆ. ಬಟ್ ಡೇಟಾ ಅನಲಿಸ್ಟ್ ಅಂದ್ರೆ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಅಂದ್ರೆ ಸೆಕೆಂಡ್ ಪೊಸಿಷನ್ಗೆ ಸೀನಿಯರ್ ಪೊಸಿಷನ್ ತರ. ಓಕೆ ಓಕೆ ಮೇಡಮ್. ಸೊ ಇವಾಗ ಒಬ್ಬ ಫ್ರೆಶರ್ಗೆ ಒಬ್ಬ ಎಂಟ್ರಿ ಲೆವೆಲ್ ಅಲ್ಲಿ ಲೈಕ್ ಯಾವ ರೀತಿ ಇರುತ್ತೆ ಸ್ಯಾಲರಿ ಪ್ಯಾಕೇಜ್? ಸ್ಯಾಲರಿ ಹಾ ಸರ್, ಈಗ ಫ್ರೆಶರ್ಸ್ ಗೆ ಅಂದ್ರೆ 3 to 5 lakh ಮಿನಿಮಮ್ ಸಿಗುತ್ತೆ. ಅಂಡ್ ಅಗೇನ್ ಡಿಪೆಂಡ್ ಅಪಾನ್ ಕಂಪನಿ ವೇರಿ ಇದ್ದೇ ಇರುತ್ತೆ. ಸ್ಟಾರ್ಟ್ಅಪ್ ಕಂಪನಿಗೆ ಹೋದ್ರೆ ಅವರು 4 lakh 4 to 4.5 ಈ ತರ ಕೊಡ್ತಾರೆ. ಅಂಡ್ ಅದೇ ಏನಾದ್ರು ಎಕ್ಸಿಸ್ಟಿಂಗ್ ಕಂಪನಿ ಅಥವಾ ಸ್ವಲ್ಪ ಸ್ಟ್ಯಾಂಡರ್ಡ್ ಕಂಪನಿ ಆದ್ರೆ ನಿಮ್ಗೆ ಫ್ರೆಶರ್ಸ್ ಗೆ ಅಪ್ ಟು 6 lakh ಸಿಗುತ್ತೆ ಪ್ಯಾಕೇಜ್. ಅಂಡ್ ಮತ್ತೆ ಸ್ಟಿಲ್ ನೀವೇನಾದ್ರೂ ಇಂಟರ್ವ್ಯೂದಲ್ಲಿ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರಿ ಅಂದ್ರೆ ಅಟೆಂಡ್ ಮಾಡಿದ್ರಿ ಅಂದ್ರೆ ಅದ್ರ ಬೇಸಲ್ಲೂ ನಿಮ್ಗೆ ಪ್ಯಾಕೇಜಸ್ ಇನ್ಕ್ರೀಸ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಅದೇ ನಿಮ್ಗೆ ಈಗ 1 to 2 years ಎಕ್ಸ್ಪೀರಿಯನ್ಸ್ ಅದ ಅಂದ್ರೆ ಮಿನಿಮಮ್ 8 lakh ನೀವು ಆಫರ್ ಮಾಡ್ಬೋದು. ಸೊ ಹಾ ಸರ್, ಈಗ ಮೋರ್ ದೆನ್ 5 years ಅಂದ್ರೆ ನೀವು ಮಿನಿಮಮ್ 12 to 13-14 lakh ಪ್ಯಾಕೇಜ್ ತನಕ ಆಫರ್ ಮಾಡ್ಬೋದು ಸರ್ ನೀವು. ಸೊ ನಿಮ್ಗೆ ಪ್ಯಾಕೇಜ್ ವೈಸ್ ಮತ್ತೆ ಅದೇ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮಿನಿಮಮ್ ನಿಮ್ಗೆ ಇಷ್ಟಂತೂ ಪ್ಯಾಕೇಜ್ ಸಿಗುತ್ತೆ. ಓಕೆ. ಸೊ ಇವಾಗ ಅದೇ ಒಂದು ಒಬ್ಬ ಫ್ರೆಶರ್ ಇಂದ ಅವ್ನಿಗೆ ಕೆಲಸ ಸಿಗೋದಂತ. ಸೊ ಆ ಕೆಲಸ ಸಿಕ್ಕಿದ ನಂತರ ಆಬ್ವಿಯಸ್ಲಿ ಅವನು 1 or 2 years ಎಕ್ಸ್ಪೀರಿಯನ್ಸ್ ತಗೊಂಡು ಬೇರೆ ಬೇರೆ ಕಂಪನಿಗೆ ಬೇರೆ ಹೈಯರ್ ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಒಂದು ಶಾರ್ಟ್ ಆಗಿ ಒಂದು ರೋಡ್ ಮ್ಯಾಪ್ ಅಂತ ಹೇಳಿದ್ರೆ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು? ಇವಾಗ ಒಬ್ಬ BCom ಅನ್ಕೊಳ್ಳಿ, ಜಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಾನೆ. ಸೊ ಅವನು BCom ಬ್ಯಾಕ್ ಗ್ರೌಂಡ್ ಈಗ ಜಸ್ಟ್ ಎಜುಕೇಶನ್ ಕಂಪ್ಲೀಟ್ ಮಾಡಿದಾನೆ ಅಂದ್ರೆ ಜಸ್ಟ್ ಅದೇ ನಾನು ಹೇಳಿದಲ್ಲ, ಕೋರ್ಸ್ ಜಾಯ್ನ್ ಆಗಿ ಒಂದು 3 months ಆದ್ರೂ ಕೋರ್ಸ್ ಕಂಪ್ಲೀಟ್ ಮಾಡಿ ಅಟ್ಲೀಸ್ಟ್ ಬೇಸಿಕ್ ನಾಲೆಜ್ ಆದ್ರೂ ಬೇಕೇ ಬೇಕು ಸರ್. ಇಲ್ಲ ಅಂದ್ರೆ ಅವ್ರಿಗೆ ಆರ್ಗನೈಸೇಷನ್ ಹೋದ್ಮೇಲೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೋದು, ಇವಾಗ ಯೂಟ್ಯೂಬ್ ಗಳಿದೆ, ಬೇರೆ ಪ್ಲಾಟ್ಫಾರ್ಮ್ ಗಳಿದೆ, ಫ್ರೀ ಪ್ಲಾಟ್ಫಾರ್ಮ್ ಗಳು, ಅದರಿಂದ ನಾಲೆಜ್ ಗೈನ್ ಮಾಡ್ಕೊಂಡು ಅವ್ನು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೋದು. ಬಟ್ ಇಲ್ಲಿ ಆರ್ಗನೈಸೇಷನ್ ಎಂಟ್ರಿ ಆಗ್ತದಂಗೆ ಅವನಿಗೆ ಕಷ್ಟ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಅವನೀಗ ಕೋರ್ಸ್ ಅಲ್ಲಿ ಅಂದ್ರೆ ನಿಮ್ಗೆ ಎಂಡ್ ಟು ಎಂಡ್ ಕಂಪ್ಲೀಟ್ ಆಗಿ ನಿಮ್ಗೆ ನಾಲೆಜ್ ಬಂದ್ಬಿಟ್ಟಿರುತ್ತೆ, 70% ನಾಲೆಜ್ ಬಂದ್ಬಿಟ್ಟಿರುತ್ತೆ. ಸೊ ನಿಮ್ಗೆ ಆರ್ಗನೈಸೇಷನ್ ಲೆವೆಲ್ಗೆ ಫ್ರೆಶರ್ ಆಗಿ ಜಾಯ್ನ್ ಆಗಿ ಇನ್ನುಳಿದ 30% ಅವನ್ನ ಅಲ್ಲಿ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡಿ ಕಲ್ತ್ಕೋಬಹುದು. ಬಟ್ ಅಟ್ಲೀಸ್ಟ್ ನನ್ನ ಸಜೆಷನ್ ಏನಂದ್ರೆ ಅವ್ನಿಗೊಂದು 70% ನಾಲೆಜ್ ಆದ್ರೂ ಗೊತ್ತಿದ್ರೆ ಈಸಿ ಆಗುತ್ತೆ ಅವರಿಗೆ. ಇಲ್ಲ ಅಂದ್ರೆ ಮತ್ತೆ ಆರ್ಗನೈಸೇಷನ್ ಒಂದ್ಸಲ ಎಂಟ್ರಿ ಆಗಿ ಅಲ್ಲಿ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಕೊಲೀಗ್ಸ್ ಗಳು ಅವ್ರ ಕೆಲಸದಲ್ಲಿ ಬಿಸಿ ಆಗಿರ್ತಾರೆ, ಒಂದ್ಸಲ ಹೆಲ್ಪ್ ಮಾಡ್ತಾರೆ, 2 ಸಲ ಹೆಲ್ಪ್ ಮಾಡ್ತಾರೆ, ಅವರು ಎಷ್ಟ್ ಸಲ ಅಂತ ಅವ್ರನ್ನು ಹೆಲ್ಪ್ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದು ಏನು ಗೊತ್ತೇ ಇಲ್ಲ ಒಂದು 30% ಅಂದ್ರೆ ಒಂದು 10% ನಾಲೆಜ್ ಇಟ್ಕೊಂಡು ಜಾಯ್ನ್ ಆಗೋಕ್ಕಿಂತ ಒಂದು 70% ನಾಲೆಜ್ ಇದ್ರೆ ಈಸಿ ಆಗುತ್ತೆ ಸರ್ ಅವರಿಗೆ. ಓಕೆ ಓಕೆ. ಸೊ ಓಕೆ ಮೇಡಮ್, ಅದೇ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಡೇಟಾ ಅನಲಿಟಿಕ್ಸ್ ಮತ್ತೆ ಸ್ಪೆಷಲಿ ಫ್ರೆಶರ್ ಯಾವೆಲ್ಲ ರೋಡ್ ಮ್ಯಾಪ್ ನ ಫಾಲೋ ಮಾಡಬೇಕು. ಸೊ ಆಬ್ವಿಯಸ್ಲಿ ಇವಾಗ ಡೇಟಾ ಅನ್ನುವಂಥದ್ದು ಯಾವುದೇ ಒಂದು ಕಂಪನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಸೆಟ್ ಆಗಿರುತ್ತೆ. ಒಂದು ಮತ್ತೆ ಫ್ಯೂಚರ್ ಗ್ರೋತಿಗೆ, ಮತ್ತೆ ನೀವು ಅವಾಗನೇ ಹೇಳಿದಾಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಸೊ ಅದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಸೊ ಎಲ್ಲಾ ವಿಷಯಕ್ಕೂ ಡೇಟಾ ಬೇಕೇ ಬೇಕು. ಅದರಿಂದ ಫ್ಯೂಚರ್ ಅಲ್ಲೂ ಇದರ ಡಿಮ್ಯಾಂಡ್ ಕಮ್ಮಿ ಆಗತ್ತೆ ಅಂತ ಹೇಳಕ್ಕೆ ಆಗಲ್ಲ. ಇವನ್ ಇದ್ರ ಇಂಪ್ಯಾಕ್ಟ್ ಯಾವ ರೀತಿ ಇದೆ ಅಂದ್ರೆ ಸಣ್ಣ ಬಿಸ್ನೆಸ್ ಆಗಿರ್ಬೋದು, ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಅವರ ಒಂದು ಹಿಸ್ಟ್ರಿ ಅನಲೈಸ್ ಮಾಡಿ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋದ್ರೆ ಬಿಸ್ನೆಸ್ ಗ್ರೋ ಆಗ್ತಾ ಹೋಗುತ್ತೆ. ಸೊ ಫ್ಯೂಚರ್ ಅಲ್ಲಿ ಡಿಮ್ಯಾಂಡ್ ಬಂದೇ ಬರುತ್ತೆ. ಜಾಸ್ತಿ ಡೇಟಾ ಕನ್ಸಂಪ್ಷನ್ ಆಗ್ತಾನೆ ಇರುತ್ತೆ. ಹೌದು. ಸೊ ಡೇಟಾಸ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಡೇಟಾಸ್ ಇನ್ಕ್ರೀಸ್ ಆದಂಗೂ ಡೇಟಾ ಅನಲಿಸ್ಟ್ ಪೊಸಿಷನ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಈಗ ನಮ್ದು ಪ್ರೀವಿಯಸ್ ಇಯರ್ಸ್ ಗಳಲ್ಲಿ ತಗೊಂಡ್ರು ನಾವು ಮೊಬೈಲ್ಗಳು ಎಷ್ಟು ಯೂಸ್ ಮಾಡ್ತಿದ್ರು ನಮ್ದು ಅಜ್ಜ ಅಥವಾ ಅಜ್ಜಿ. ಬಟ್ ಇವಾಗಿಂದು ಈಗ ಅಪ್ಗ್ರೇಡ್ ವರ್ಷನ್ ಅಲ್ಲಿ ಹುಟ್ಟೋ ಮಗುಗೂ ಗೊತ್ತಿರತ್ತೆ ಹೇಗೆ ಆಪರೇಟ್ ಮಾಡೋದು ಮೊಬೈಲ್ ಅಂತ. ಸೊ ಅವಾಗಿನ ಜನರೇಷನ್ಗೂ ಇವಾಗಿನ ಜನರೇಷನ್ಗೂ ನಿಮ್ ಮೊಬೈಲ್ ಡೇಟಾಸ್ ಗಳೇ ತಗೊಂಡ್ರು ತುಂಬಾ ಚೇಂಜಸ್ ಇದೆ. ಇವಾಗ ಅವಾಗ ಎಲ್ಲ ಒಂದು 10% ಯೂಸ್ ಮಾಡ್ತಿದ್ರೆ ಇವಾಗ ಒಂದು 80% ಅಂತೂ ಯೂಸ್ ಮಾಡೇ ಮಾಡ್ತಾರೆ. 80% ಇಲ್ಲ 95% ಯೂಸ್ ಮಾಡ್ತಾರೆ. ಸೊ ಅದು ನಮ್ಗೆ ಇದೇ ತರ ಡೇಟಾಸ್ ನಾಟ್ ಓನ್ಲಿ ಮೊಬೈಲ್, ಎಲ್ಲಾ ಫೀಲ್ಡ್ ಗಳು ನಮ್ಗೆ ಡೇಟಾಸ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅಂಡ್ ಇನ್ನು ನಮ್ದು ನೆಕ್ಸ್ಟ್ ಜನರೇಷನ್ ಹೋದಾಗೂ ಡೇಟಾಸ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಅದ್ರ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇರಲ್ಲ.
ಸೊ ಡೇಟಾಸ್ ಎಲ್ಲಿ ಯಾವಾಗ ಜಾಸ್ತಿ ಆಗುತ್ತೆ, ಡೇಟಾ ಅನಾಲಿಸ್ಟ್ ಪೊಸಿಷನ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಮೇ ಬಿ ಅಲಾಂಗ್ ವಿತ್ ದಟ್ ಈಗ ನೀವು ಕೇಳ್ಬೋದು AI ಬರ್ತದೆ, ಚಾಟ್ GPT ಇದೆ, ಸೊ ಓವರ್ಕಮ್ ಮಾಡ್ಬೋದಾ ಅಂತ. ಬಟ್ ಪಾಯಿಂಟ್ ಏನಂದ್ರೆ ನಾವು AI ಮತ್ತೆ ಚಾಟ್ GPT ಜೊತೆಗೆ ಡೇಟಾ ಅನಾಲಿಸ್ಟ್ ರೋಲ್ ನ ವರ್ಕ್ ಮಾಡ್ತೀವಿ ಹೊರತು ಕಂಪ್ಲೀಟ್ ಆಗಿ ಅದು ಹ್ಯೂಮನ್ ಬೀಯಿಂಗ್ ವರ್ಕ್ ನ ಇದ್ ಮಾಡಕ್ಕೆ ಓವರ್ಕಮ್ ಮಾಡಕ್ಕೆ ಚಾನ್ಸ್ ಇಲ್ಲ. ಹೌದು. ಬೇಸಿಕಲಿ ನಾವು ಇಲ್ಲಿ ಇನ್ನೊಂದು ಡೇಟಾ ಅಂತ ಹೇಳಿದ್ರೆ ಏನು ಆಕ್ಚುಲಿ ಕಸ್ಟಮರ್ ಸೈಕಾಲಜಿ, ಕಸ್ಟಮರ್ ಬಿಹೇವಿಯರ್ ನಾವು ಮೇಜರ್ ಆಗಿ ಅರ್ಥ ಮಾಡ್ಕೊಳ್ಳುವಂತದ್ದು. ಹೌದು. AI ಎಷ್ಟೇ ಟೆಕ್ನಾಲಜಿ ಗ್ರೋ ಆದ್ರೂ ಸೊ ಹ್ಯೂಮನ್ ಬೇಕೇ ಬೇಕಾಗತ್ತೆ. ಸೊ ನಾವು ಅದ್ರ ಜೊತೆಗೆ ಅಲಾಂಗ್ ವಿತ್ ದಟ್ ನಾವು ವರ್ಕ್ ಮಾಡ್ತೀವಿ ಹೊರತು ಕಂಪ್ಲೀಟ್ ಆಗಿ ಡೇಟಾ ಅನಾಲಿಸಿಸ್ ವರ್ಕ್ ನ AI ಅಥವಾ ಚಾಟ್ GPT ಮಾಡಕ್ಕಾಗಲ್ಲ. ಸೊ ಅದಕ್ಕೆ ನನ್ನ ಫ್ಯೂಚರ್ ಅಲ್ಲೂ ಇದ್ರ ಪೊಸಿಷನ್ ಸೇಮ್ ಇದ್ದೇ ಇರುತ್ತೆ, ಮತ್ತೆ ಇನ್ನೂ ಜಾಸ್ತಿ ಇರುತ್ತೆ ಹೊರತು ಕಡಿಮೆ ಅಂತೂ ಆ ವ್ಯಾಲ್ಯೂ ಕಡಿಮೆ ಆಗಲ್ಲ ಸರ್. ಓಕೆ. ಸೊ ಮೇಡಮ್ ಥ್ಯಾಂಕ್ ಯು. ಸೊ ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಸೊ ಹೋಪ್ಫುಲಿ ಇದು ಈ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದಾರೆ, ಎಸ್ಪೆಷಲಿ ಫ್ರೆಶ್ ಅವ್ರಿಗಂತೂ ಪ್ರಾಪರ್ ಆದ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೇನೆ. ಸೊ ಥ್ಯಾಂಕ್ ಯು ಮೇಡಮ್, ನಿಮ್ದು ವ್ಯಾಲ್ಯೂಬಲ್ ಟೈಮ್ ನಮಗೆ ಪ್ರೊವೈಡ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್.